ಬೆಂಗಳೂರಿನಲ್ಲಿ ಪಂಚಮಸಾಲಿ ಸಮುದಾಯದ ಸಭೆ. ಸರ್ಕಾರ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕುತ್ತಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ. ಎಲ್ಲ ರಾಜಕೀಯ ಪಕ್ಷಗಳು ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕಲು ಮತ್ತು ನಮ್ಮ ಧ್ವನಿ ಅಡಗಿಸಲು ಪ್ರಯತ್ನಿಸುತ್ತಿವೆ. ಈಗಿನ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಸಮುದಾಯದ ಶಾಸಕರಿಗೆ ಅಧಿವೇಶನದಲ್ಲಿ ಮೀಸಲಾತಿ ಕುರಿತು ಮಾತನಾಡಲು ಅವಕಾಶ ನೀಡುತ್ತಿಲ್ಲವೆಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷ ಜಯ ಮೃತ್ಯುಂಜಯ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮುಂಬರುವ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಹೋರಾಟ ಮೀಸಲಾತಿ ತೀವ್ರಗೊಳಿಸಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವ ಉದ್ದೇಶದಿಂದ ಸಮುದಾಯದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಡಿಸೆಂಬರ್ 10ರಂದು 1,000 ಟ್ರ್ಯಾಕ್ಟರ್ ಮೂಲಕ ರ್ಯಾಲಿ ಹೋಗಲು ನಿರ್ಧರಿಸಿದ್ದೇವೆ. 10,000ಕ್ಕೂ ಹೆಚ್ಚು ಪಂಚಮಸಾಲಿ ವಕೀಲರು ಅಲ್ಲಿ ಸೇರಲಿದ್ದಾರೆ. ವಕೀಲರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಲಿದೆ ಎಂದರು. ಸುವರ್ಣ ಸೌಧಕ್ಕೆ ಲಕ್ಷಾಂತರ ಜನ ಪಂಚಮಸಾಲಿ ಸಮುದಾಯದವರು ಮುತ್ತಿಗೆ ಹಾಕಲಿದ್ದಾರೆ. ಈ ಸಂಬಂಧ ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗುತ್ತಿದೆ. ನಮ್ಮ ಹೋರಾಟ ಸಮಿತಿ ಪದಾಧಿಕಾರಿಗಳಿಗೆ ಪೊಲೀಸರು ಫೋನ್ ಮಾಡಿ ಎಷ್ಟು ಜನ ಪ್ರತಿಭಟನೆಗೆ ಹೋಗುತ್ತೀರಿ, ಏನು ಮಾಡುತ್ತೀರಿ ಎಂದು ಕೇಳುತ್ತಿದ್ದಾರೆ. ನಮ್ಮ ಹೋರಾಟವನ್ನು ಸರ್ಕಾರ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ನಮ್ಮ ನೈತಿಕ ಶಕ್ತಿ ಕುಗ್ಗಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಇದು ಬೇಸರ ತರಿಸಿದೆ. ಶೆಟ್ಟರ್, ಬಿಎಸ್ವೈ, ಬೊಮ್ಮಾಯಿ ಇದ್ದಾಗಲೂ ನಾವು ಹೋರಾಟ ಮಾಡಿದ್ದೇವೆ. ಆಗ ಒಂದೇ ಒಂದು ಕೇಸ್ ಹಾಕಿಲ್ಲ. ನಮ್ಮದು ಅಹಿಂಸಾತ್ಮಕ ಹೋರಾಟ. ಆದರೆ ಈಗಿನ ಸರ್ಕಾರ 2 ವರ್ಷಗಳಿಂದ ನಮ್ಮ ಹೋರಾಟ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡುತ್ತೇನೆ. ಡಿಸೆಂಬರ್ 10ರೊಳಗೆ ಪಂಚಮಸಾಲಿ ಸಮಾಜದ ಯಾವುದೇ ಪದಾಧಿಕಾರಿಯನ್ನು ಮುಟ್ಟಿದರೆ ನಾವು ಸುಮ್ಮನಿರೋದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ದಬ್ಬಾಳಿಕೆ ಮಾಡಿ ಕೇಸ್ ಹಾಕಿದ್ದೇ ಆದಲ್ಲಿ ಬಂಡಾಯ ಆಗುತ್ತದೆ. 2ನೇ ನರಗುಂದ ಬಂಡಾಯ ಆಗುವುದರಲ್ಲಿ ಸಂದೇಹವಿಲ್ಲ. ಹೆಸರಿಗೆ ಪಂಚಮಸಾಲಿ ಹೋರಾಟವಾದರೂ ನಮ್ಮದು ರೈತ ಮಕ್ಕಳ ಹೋರಾಟ. ಬಿಜೆಪಿಯವರಂತೆ ಕಾಂಗ್ರೆಸ್ನವರು ಮಾತನಾಡಲಿ. ಸರ್ಕಾರ ಮೆಚ್ಚಿಸಲು ಕೆಲ ಜನಪ್ರತಿನಿಧಿಗಳು ಹೋರಾಟಕ್ಕೆ ಹಿನ್ನಡೆ ಮಾಡುತ್ತಿದ್ದಾರೆ. ಸಿಎಂ ಮನಸ್ಸು ಗೆಲ್ಲಲು ಕೆಲ ಶಾಸಕರು ಹೇಳಿಕೆ ಕೊಡುತ್ತಿದ್ದಾರೆ. ಪಕ್ಷಕ್ಕಿಂತ ಸಮಾಜ ದೊಡ್ಡದು, ಅದನ್ನು ಶಾಸಕರು ತಿಳಿದುಕೊಳ್ಳಬೇಕು. ಕಾಂಗ್ರೆಸ್ನಲ್ಲಿ ವಿನಯ್ ಕುಲಕರ್ಣಿ, ರಾಜು ಕಾಗೆ ಗಟ್ಟಿಯಾಗಿ ಮಾತನಾಡುತ್ತಿದ್ದಾರೆ. ಕೆಲವರು ಬಾಯಿ ಇದ್ದರೂ ಗಟ್ಟಿಯಾಗಿ ಮಾತನಾಡುವುದಿಲ್ಲ. ಡಿಸೆಂಬರ್ 1 ಪಂಚಮಸಾಲಿ ಸಮಾಜದ ರಾಜಕೀಯ ರಹಸ್ಯ ಸಭೆ ಕೂಡ ಮಾಡಲಿದ್ದೇವೆ ಎಂದರು. ಈ ಸಮಯದಲ್ಲಿ ಬಸಗೌಡ ಪಾಟೀಲ, 2A ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಧೈರ್ಯಪ್ಪ ಟಕ್ಕಣ್ಣವರ್, ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಪಾಟೀಲ, ನ್ಯಾಯವಾದಿ ವಿಭಾಗದ ಅಣ್ಣಗೌಡ ಪಾಟೀಲ, ಅರ್ಚನಾ ಪಾಟೀಲ, ಕಾಗವಾಡ ಲಿಂಗಾಯತ ಸಮಾಜದ ಅಧ್ಯಕ್ಷ ರಾಜಗೌಡ ಪಾಟೀಲ, ಕಾಕ ಪಾಟೀಲ, ರಮೇಶ್ ಚೌಗಲೆ, ನಾಥಗೌಡ ಪಾಟೀಲ, ಶಿವಾನಂದ ಪಾಟೀಲ, ಚಿನಾನಂದವಟಿ, MB ಉದಗವಿ, ಸತೀಶ್ ಬಿರಾದಾರ್ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಸಮುದಾಯದವರು ಉಪಸ್ಥಿತರಿದ್ದರು. ಭರತೇಶ್ ನಿಡೋಡಿ, ಜೆಕೆ ನ್ಯೂಸ್ ಕನ್ನಡ, ಕಾಗವಾಡ. ಪಂಚಮಸಾಲಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟ ಮಾಡ್ತಾರೆ. ನಮ್ಮನ್ನು ಅಪ್ಪಿಟ್ರೆ ಪ್ರೀತಿ ನಿಮಗೆ ಗೌರವ ಕೊಡ್ತಾರೆ ಅಂತ ಕೊಡ್ಲಿಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಹೋರಾಟ ಮಾಡಿ ಸರ್ಕಾರ ಕಣ್ತೆರೆಸುವಂತಹ ಶಾಂತಿಯುತವಂತ ಹೋರಾಟ ಮಾಡಿ ಮಲಗಿರುವ ಸರ್ಕಾರಕ್ಕೆ ಪಂಚಮಸಾಲಿಗಳ ಶಕ್ತಿ ಅನ್ನೋದು ತೋರಿಸುವ ಕೆಲಸವನ್ನ ಇವತ್ತು ನಾವೆಲ್ಲರೂ ಸೇರ್ಪ ಮಾಡಬೇಕಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ 10ನೇ ನಡೆಯುವಂತಹ ಐತಿಹಾಸಿಕವಾದಂತಹ ವಿಧಾನಸೌಧದ ಮುತ್ತಿಗೆ, ಆ ಮುತ್ತಿಗೆ ನೀವೆಲ್ಲರೂ ಚೆನ್ನಮ್ಮನ ಸೈನಿಕರಂತೆ, ಮನೆಗೊಬ್ಬ ಚೆನ್ನಮ್ಮನಂತೆ, ಮನೆಗೊಬ್ಬ ಚೆನ್ನಮ್ಮಳಂತೆ, ಮನೆಗೊಬ್ಬ ಬಸವಣ್ಣನಂತೆ ನೀವೆಲ್ಲರೂ ಹೋರಾಟಕ್ಕೆ ಬರಬೇಕು. ಎಷ್ಟು ವೆಹಿಕಲ್ ಎಲ್ಲ ವೆಹಿಕಲ್ ತಗೊಂಡ್ಬರ್ರಿ. ಫ್ಯಾಕ್ಟ್ರಿ ಇತ್ತಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗೆ 1 ಟ್ಯಾಕ್ಟ್ರಿ ಬಿಡ್ರಿ. 1 ಟ್ಯಾಕ್ಟ್ರಿ ಸಮಾಜಕ್ಕೋಸ್ಕರ ವಿಧಾನಸೌಧ ಕಟ್ಟಪಡಿಸಿ ಒಟ್ಟಾರೆ ಶತಾಯಗಟ್ಟೆ ಮೀಸಲಾತಿ ಪಡೆಯಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ಸಹ ಇವತ್ತು ಕಾರ್ಯಕರ್ತರುಗಳ ನಮ್ಮ ಹೋರಾಟ ಶಾಂತಿಯುತ ಹೋರಾಟ. ಇದು ಯಾವುದೇ ಸರ್ಕಾರದ ವಿರುದ್ಧ, ಯಾವುದೇ ಪಕ್ಷದ ವಿರುದ್ಧ, ವ್ಯಕ್ತಿಯ ವಿರುದ್ಧ, ಜಾತಿ ವಿರುದ್ಧ ಅಲ್ಲ. ಯಾವುದೇ ಸರ್ಕಾರದಲ್ಲಿ ನಮ್ಮಕ್ಕೆ ಸಿಗೋರಿಗೆ ಹೋರಾಟ ಪ್ರಮಾಣ ಮಾಡಿವಿ. ಆ ಪ್ರಕಾರ ನಮ್ಮ ನೈತಿಕತೆಯನ್ನ, ನಮ್ಮ ಬದ್ಧತೆಯನ್ನು ತೋರಿಸಲಿಕ್ಕೋಸ್ಕರವಾಗಿ ಇವತ್ತು ಹೋರಾಟ ಮಾಡ್ತಿದ್ವಿ. ಹಾಗಾಗಿ ತಾವೆಲ್ಲ ಕಾಗವಾಡ ತಾಲೂಕಿನ ಜನತೆ ನನಗೆ ಬಹಳ ಖುಷಿ ಆಯಿತು. ಕಾಗವಾಡ ತಾಲೂಕಲ್ಲಿ ವಕೀಲರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತೇಳಿ ಹೋದ್ಸಲ ಕಾಗವಾಡ ತಾಲೂಕು ಮೀಟಿಂಗ್ ಮಾಡಿಲ್ಲ. ಇವರೇ ಎಲ್ಲರೂ ಅತನೇ ಬಂದಿದ್ರು. ಇವತ್ತು ಬಂದು ನೋಡಿದಾಗ ಬಹಳ ಸಂತೋಷ ಆಯಿತು. ನಮ್ಮ ಒಟ್ಟು ಇಲ್ಲಿದ್ದಾರೆ ಅಂತ ನಾನು ಬಂದ್ಕೊಳ್ಳೆ ಅವರು ಅಮ್ಮವ್ರ ಪರಿಚಯ ಆಯಿತು. ನಾನು ಅಡ್ವೊಕೇಟ್ ಸ್ವಾಮೀಜಿ ಅಂತ ನನಗೆ ಖುಷಿ ಅನಿಸ್ತು. ಅಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಸಹ ವಕೀಲರು ಕಂಡಾಪಟ್ಟೆ ಇದ್ದಾರೆ. ಮಹಿಳಾ ವಕೀಲರು ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ
9620618472 ಅಥವಾ 8846666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.